Right. In this class, we are going to start off proving the next property. In fact, ನಿಮಗೆ ನೆನಪಿದ್ರೆ 8 properties we were supposed to prove in one theorem. This was a theorem of consideration. ಈ theorem ನಲ್ಲಿ we were done with proving 1, 2, 3, 4, I think 5 as well. ಇಲ್ಲ 1, 2, 3, 4 and 7 prove ಮಾಡಿದ್ವಿ ಅನ್ಸುತ್ತಲ್ವಾ? So today Yes, we're going to prove the results 5, 6 and 8. ಈ ಮೂರು ರಿಸಲ್ಟ್ಸ್ ನ ಪ್ರೂವ್ ಮಾಡಿದ್ರೆ ನಮ್ಮ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ಅಂಡ್ ಆಸ್ ಆಲ್ವೇಸ್ ಇಡೀ ಎಲ್ಲಾ ಪ್ರೂಫ್ ಗಳಿಗೂ ಬೇಸಿಸ್ ಒಂದೇ, ದ ಮೀನಿಂಗ್ ಆಫ್ ಎ ಡಿವೈಡ್ಸ್ ಬಿ. ಆ ಎ ಡಿವೈಡ್ಸ್ ಬಿ ಅಂದ್ರೆ ಏನು ಅನ್ನೋದೊಂದು ಗೊತ್ತಿದ್ರೆ ನಮ್ಮ ಪ್ರೂಫ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಬಟ್ ಇನ್ ಒಂದೇ ಒಂದು ಕನ್ಸರ್ನ್ ಈ ಪ್ರಾಬ್ಲಮ್ ಅಲ್ಲಿ, ಈ ಪರ್ಟಿಕ್ಯುಲರ್ ರಿಸಲ್ಟ್ ಅಲ್ಲಿ, ನೆಕ್ಸ್ಟ್ ರಿಸಲ್ಟ್ ನಾವು ಪ್ರೂವ್ ಮಾಡ್ತಿರೋದ್ರಲ್ಲಿ ಏನು ಅಂದ್ರೆ ವಿ ಆರ್ ಸಪೋಸ್ ಶೋ ದಟ್ ದ ರಿಸಲ್ಟ್ ಹೋಲ್ಡ್ಸ್ ಆಸ್ ಎ ಬೈ ಕಂಡೀಷನಲ್ ಸ್ಟೇಟ್ಮೆಂಟ್. ಇಫ್ ಅಂಡ್ ಓನ್ಲಿ ಇಫ್ ಇದೆ. ಸೊ ನಾವು ಇಫ್ ಅಂಡ್ ಓನ್ಲಿ ಇಫ್ ಇರುವಾಗ ನಿಮ್ಗೆ ಹೇಳಿರೋ ಹಾಗೆ 2 ಸ್ಟೆಪ್ ಅಲ್ಲಿ ಪ್ರೂವ್ ಮಾಡ್ಬೇಕು ಇದನ್ನ. ಸೊ ಏನ್ ಪ್ರೂವ್ ಮಾಡ್ಬೇಕು? ಫಸ್ಟ್ ಏನ್ ಅಸ್ಯೂಮ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಅಸ್ಯೂಮ್ ಮಾಡ್ಬೇಕು. ವಾಟ್ ಇಸ್ ಟು ಬಿ ಅಸ್ಯೂಮ್ಡ್ ಇನಿಷಿಯಲಿ? ಹೇಳಿ. ಲೆಟ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ಅಸ್ಯೂಮ್ ದಟ್ ಎ ಡಿವೈಡ್ಸ್ ಬಿ and b divides a. So ಇವೆರಡನ್ನ ಅಸ್ಯೂಮ್ ಮಾಡಬೇಕು. ಆಫ್ಟರ್ ಅ ಸಡನ್ ಪಾಯಿಂಟ್ ನಮ್ಗೆ ಏನ್ ಬರಬೇಕು? ದಿಸ್ ಶುಡ್ ಫೈನಲಿ ಇಂಪ್ಲೈ ದಟ್ a ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ b. ಓಕೆ, ಸೊ ಇದನ್ನ ಅಸ್ಯೂಮ್ ಮಾಡಿ a divides b and b divides a ಅಂತ a ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ b ಅಂತ ಪ್ರೂವ್ ಮಾಡಿದ್ರೆ ಒನ್ ವೇ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ಈಗ ಇದಕ್ಕೆ ಪ್ಯಾರಲಲ್ ಆಗಿ ನೆಕ್ಸ್ಟ್ ಅಂತ ಅಸ್ಯೂಮ್ ಮಾಡಬೇಕು ಹೇಳಿ. ನೆಕ್ಸ್ಟ್ ಏನಂತ ಅಸ್ಯೂಮ್ ಮಾಡಬೇಕು? ಕಾನ್ವರ್ಸ್ಲಿ ಪ್ರೂವ್ ಮಾಡೋದಕ್ಕೆ ಲೆಟ್ ಅಂತ ಶುರು ಮಾಡಿ ಮತ್ತೆ ಲೆಟ್ ಏನಂತ ಅಸ್ಯೂಮ್ ಮಾಡಬೇಕು? ಎ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಅಂತ ಅಸ್ಯೂಮ್ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗಿ ನಮ್ಗೆ ಅಲ್ಟಿಮೇಟ್ಲಿ ಅಂತ ಬರಬೇಕು ಎ ಡಿವೈಡ್ಸ್ ಬಿ and b divides a ಅಂತ ಬರಬೇಕು. ಓಕೆ, ಸೊ ಇಷ್ಟು ಪ್ರೂವ್ ಮಾಡಿದ್ರೆ ನಮ್ಮ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ರೈಟ್. ಸೊ ಇದರಲ್ಲಿ ಸೆಕೆಂಡ್ ಪಾರ್ಟ್ ಪ್ರೂವ್ ಮಾಡೋದು ತುಂಬಾ ಈಸಿ. ಸೊ ಹಾಗಾಗಿ ವಿಲ್ ಪ್ರೂವ್ ದ ಸೆಕೆಂಡ್ ಪಾರ್ಟ್ ಅಂಡ್ ದೆನ್ ವಿಲ್ ಪ್ರೊಸೀಡ್ ಟು ದ ಫಸ್ಟ್ ಪಾರ್ಟ್. ಸೊ ಲೆಟ್ a ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ b. a ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ b ಆದ್ರೆ ಅವೇನ್ ಪ್ರೂವ್ ಮಾಡಬೇಕು? a divides b and b divides c ಅಂತ. Now when do you say that a divides b? ಅವಾಗ ಹೇಳ್ತೀವಿ a divides b ಅಂತ. b ಈಕ್ವಲ್ಸ್ a ಇಂಟು q ಅಂತ ಪ್ರೂವ್ ಮಾಡಬೇಕಾದ್ರೆ, ಸರಿನಾ? ಅದೇ ತರ b divides a ಅಂತ ಪ್ರೂವ್ ಮಾಡೋದಕ್ಕೆ ನಾವೇನ್ ಪ್ರೂವ್ ಮಾಡಬೇಕು? ಏನಂತ? a ಈಕ್ವಲ್ಸ್ b ಇಂಟು ಸಮ್ q ಅಂತ ಬರಬೇಕು. ಸೊ ಎರಡು ಕ್ಯೂಗಳು ಬೇರೆ ಬೇರೆ ಆಗಿರೋದ್ರಿಂದ ವಿ ಆರ್ ಸಪೋಸ್ ಟು ಶೋ ದಟ್ b is equal to a into q1 and a equals b to q2. ಇವೆರಡು ಪ್ರೂವ್ ಮಾಡಿದ್ರೆ a divides b and b divides c. Okay, so here suppose we have ಇಲ್ಲಿ ಪ್ಲಸ್ ಆರ್ ಮೈನಸ್ ಬಿ ಇರೋದ್ರಿಂದ ಇಲ್ಲಿ ಎರಡು ಕೇಸಸ್ ತಗೋಣ. a equals b ಆದ್ರೆ ಏನಾಗುತ್ತೆ, a equals ಮೈನಸ್ b ಆದ್ರೆ ಏನಾಗುತ್ತೆ ಅಂತ ಯಾರು ಹೇಳ್ತೀರಾ? ವಾಟ್ ವಿಲ್ ಹ್ಯಾಪನ್ ಇಫ್ a is equal to b? ಹೇಳಿ. a divides b ಅಂತ ಹೇಳ್ಬೇಕಾದ್ರೆ b equals a into q1 ಅಂತ ಬರೀಬೇಕು. ಸೊ ಎಂತ ಬರೀಬಹುದು? b equals a into ಎಂತ ಬರೆಯೋದು? a equals b ಆಗಿದ್ರೆ ಕ್ವಿಕ್ ಆಗಿ ಹೇಳ್ಬೇಕು. ಹಲೋ, a into 1 ಅಂತ ಬರೀಬಹುದಾ? ಬಿಕಾಸ್ b is a or a is b, I can write b as a into 1. Okay, the same way ನನಗೆ b divides a ಅಂತ ಬರಬೇಕಾದ್ರೆ ಏನು ಬರಬೇಕು? a equals b into q2 ಅಂತ ಬರಬೇಕು. ಸೊ ಎಂತ ಬರೆಯೋಣ ಇಲ್ಲಿ? a equals b into q2 ಅಂದ್ರೆ ಅಲ್ಲಿ ಕೂಡ 1 because a is equal to b. Okay, so these two together mean that ಏನಾಗುತ್ತೆ? b equals a into 1 ಅಂದ್ರೆ ಅರ್ಥ ಏನು? a divides b ಅಂತ ಆಗುತ್ತೆ. And a equals b into 1 ಅಂದ್ರೆ
B divides A ಅಂತ ಆಗುತ್ತೆ. ಓಕೆನಾ? So this automatically shows that if A is equal to B, then B divides C and A divides C. ಈಗ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಿದ್ರೆ ಸೆಕೆಂಡ್ ಪಾರ್ಟ್ ಹೇಳ್ತೀರಾ? What will happen if A is equal to minus B? ಹಾಗೆ ಅಂತ ಬರೀಬಹುದು. Logic ಇಷ್ಟೇ. We should be able to write it as B equals A into some number and A equals B into some other number. ಅಥವಾ ಸೇಮ್ ನಂಬರ್ ಬಂದು ತೊಂದರೆ ಇಲ್ಲ. ಹೇಳ್ತೀರಾ? What can I write this as? ಕ್ವಿಕ್ ಆಗಿ. -1. Obviously, you know. -1. Okay. So A divides B and B divides C. Okay, na? So if A is B, A divides B and B divides C. And if A is minus B, then again A divides B and B divides C. Therefore, this completes one part of the proof. Artha aita ellargo? Enrappa, artha aita? Yes athwa no? Quick agi. Sir. Okay. Yes, sir. ಅರ್ಥ ಆಗಿದ್ರೆ ಈಗ we come for the converse part. In fact, actual part ಇದು converse ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ. Anyway, it does not matter. If only if ಯಾವಾಗ. Okay. ಈಗ ಏನಂತ ಅಸ್ಯೂಮ್ ಮಾಡಬೇಕು? Assume that A divides B and B divides C. ನಾವೇನು ಪ್ರೂವ್ ಮಾಡಬೇಕು? A is equal to plus or minus B ಅಂತ. ಯಾರಾದ್ರೂ ಹೇಳ್ತೀರಾ? How do you proceed further? What will happen if A divides B? ಹೇಳಿ. A divides B ಅಂದ್ರೆ ಏನಾಗಬೇಕು? B equals A into some A into Q1 ಅಂತ ಬರೀಬೋದಾ? And B divides C ಆದ್ರೆ A is equal to B into Q2. B into Q2 for some Q1 Q2 belonging to Z. Okay? ಮುಂದಕ್ಕೆ ನೆನ್ಪಿಟ್ಕೊಳ್ಳಿ, ನಮ್ಗೇನ್ ಬರ್ಬೇಕು ಅಂತ ಗೊತ್ತಿದ್ರೆ ಒಂದ್ ಸೆಕೆಂಡ್ ಮುಂಚೆ ಸಾರಿ ಈ ಎಕ್ಸ್ಪ್ರೆಷನ್ ಬರ್ಬೇಕು ಅಂದ್ರೆ ನಮ್ಗೆ A equals plus or minus B ಬರ್ಬೇಕು ಅಂತ ನಮ್ಗೆ ನೆನಪಿದ್ರೆ ಅದೊಂಥರ ತುಂಬಾ ಸುಲಭ. ಯಾರು ಹೇಳ್ತೀರಾ ಇಲ್ಲಿಂದ ಹೇಗೆ ಬರುತ್ತೆ ಅಂತ ಈ ಎಕ್ಸ್ಪ್ರೆಷನ್? ಎಂತ ಬರೀಬಹುದು? ಫಸ್ಟ್ ಎಕ್ಸ್ಪ್ರೆಷನ್ ಹಾಗೆ ಇಟ್ಕೊಂಡು ಸೆಕೆಂಡ್ ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ? B equals BQ2 into Q1 ಆಗುತ್ತೆ. ಕರೆಕ್ಟಾ? And what can I write this as or rewrite this as? ಏನಾಗುತ್ತೆ? B equals B into Q2 Q1 ಅಂದ್ರೆ B ನಾನು obviously ಕ್ಯಾನ್ಸಲ್ ಮಾಡೋದಕ್ಕೆ ಹೋದ್ರೆ of course B is not 0 ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ B 0 ಆದ್ರೆ B divides C ಅಂತ ಹೇಳಕ್ಕೆ ಆಗೋದಿಲ್ಲ. Okay, so we get 1 equals Q2 into Q1. Okay, now when can we have 1 equals Q1 into Q2 or Q1 into Q2 equals 1? ಯಾರು ಹೇಳ್ತೀರಾ? When both Q1 and Q2 are equal to 1 or both Q1 and Q2 are equal to -1. Very good. Product of two integers ಇವು specifically. Okay na? So integers ಆಗಿದ್ದು product 1 ಆಗಿದೆ ಅಂದ್ರೆ either we must have both Q1 and Q2 to be equal to 1 or we must have both Q1 and Q2 to be equal to -1. Okay, ಈಗ if both Q1 and Q2 are equal to 1, what will happen to A and B? ಇದರ ಪ್ರಕಾರ ಏನಾಗುತ್ತೆ? Suppose Q1 is 1 ಆಗ ಏನಾಗುತ್ತೆ? or Q2 is 1 ಏನಾಗುತ್ತೆ? A is going to be equal to B ಅಂತ ಆಗುತ್ತೆ. ಕರೆಕ್ಟಾ? ಸರಿನಾ? Or if Q1 and Q2 are -1, what is going to be the expression between B and A? B and A are going to be opposite in sign. A is equal to -B. A is equal to
ಮೈನಸ್ ಬಿ ಅಂತ ಆಗುತ್ತೆ. ಕರೆಕ್ಟಾ? ಸೊ ಎ ಈಕ್ವಲ್ಸ್ ಮೈನಸ್ ಬಿ ಅಂತ ಆಗುತ್ತೆ. ಅವೆರಡನ್ನ ಕಂಬೈನ್ ಮಾಡಿ ಬರೆಯಕ್ಕೆ ಹೋದ್ರೆ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಅಂತ ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಇನ್ನಾದ್ರು ಪ್ರೂವ್ ಮಾಡಕ್ಕಿದ್ಯಾ ಈ ರಿಸಲ್ಟ್ ಅಲ್ಲಿ? ಹಲೋ, ಇಲ್ಲ. ಓಕೆ, ಮಿಕ್ಕವರುಗಳೆಲ್ಲ ಇದ್ದೀರಾ? ಒಂದಿಬ್ರು ಮಾತ್ರ ರೆಸ್ಪಾಂಡ್ ಮಾಡ್ತಿದ್ದೀರಿ. ಆಸ್ ಆಲ್ವೇಸ್ ಹುಡುಗರು ಏನು ವಾಯ್ಸ್ ಇಲ್ಲ. ಸರಿ, ನಿಮ್ ರೆಸ್ಪಾನ್ಸ್ ಇಲ್ಲ, ನಾನು ಏನ್ ಮಾಡ್ಲಿ? ನಾನು ಹೇಳೋದಂತೂ ಹೇಳ್ತಿರ್ತೀನಿ. ಈಗ ನೆಕ್ಸ್ಟ್ ರಿಸಲ್ಟ್ ಹೋಗೋಣ. ಮತ್ತದೇ ಕತೆ, ಏನ್ ಕೊಟ್ಟಿದ್ದಾರೆ ನೋಡಿ, ಏನ್ ಪ್ರೂವ್ ಮಾಡ್ಬೇಕು ನೋಡಿ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ದಾರಿ ಹುಡ್ಕೊಂಡ್ರೆ ಬಿಡ್ತು. ಹೇಳಿ, ಏನ್ ಕೊಟ್ಟಿದ್ದಾರೆ ಈಗ? ಏನು what is given? A divides B and B is not equal to 0. ಇವೆರಡು ಕೊಟ್ಟಿದ್ದಾರೆ. ಓಕೆ, ಸೊ ಏನ್ ಪ್ರೂವ್ ಮಾಡ್ಬೇಕಾದ್ರೆ ನಾವು? ಏನ್ ಪ್ರೂವ್ ಮಾಡ್ಬೇಕಾದ್ರು? Mod of A is less than or equal to mod of modulus of A is less than or equal to modulus of B. ಓಕೆ, ಸೊ ಇದನ್ನ ನಾವು ಪ್ರೂವ್ ಮಾಡ್ಬೇಕಾದ್ರು. ಸೊ ಅಟ್ ಸಮ್ ಪಾಯಿಂಟ್ ನಮಗೆ ಈ ಎಕ್ಸ್ಪ್ರೆಷನ್ ಬಂದ್ರೆ ನಮ್ಮ ಪ್ರೂಫ್ ಕಂಪ್ಲೀಟ್ ಆದ ಹಾಗೆ. ಓಕೆ, ಸೊ ಹೇಳಿ, ಹೌ ಡು ವಿ ಸ್ಟಾರ್ಟ್? ವೈದವೇ ವಾಕ್ಯ ಮತ್ತು ಶ್ರೀಲಕ್ಷ್ಮಿ ಪರ್ಸನಲ್ ಆಗಿ ಚಾಟ್ ಮಾಡ್ತಿದ್ರು ಅಥವಾ ಇಲ್ಲಿ ಗ್ರೂಪ್ ಅಲ್ಲಿ ಚಾಟ್ ಮಾಡ್ತಿದ್ರು ಗೊತ್ತಾಗ್ತಾ ಇಲ್ಲ. ಹೇಳಿ, ವಾಟ್ ವಿಲ್ ಹ್ಯಾಪನ್ ಇಫ್ A divides B? As always, B can be written as A into Q for some integer Q belonging to Z. For some integer ಅಂತ ಹೇಳೋದು ಒಂದೇ, ಅಥವಾ Q belongs to Z ಅಂತ ಹೇಳೋದು ಒಂದೇ. ಯಾವ್ದಾದ್ರು ಹೇಳ್ತೀರಾ ಮುಂದಿನ ಕತೆ? B equals AQ ಆದ್ರೆ ನಮ್ಗೆ ಏನ್ ಬೇಕು? ಮಾಡ್ಯುಲಸ್ ಬೇಕಲ್ವಾ? ಐ ಟೇಕ್ ಮಾಡ್ಯುಲಸ್ ಆನ್ ಬೋತ್ ಸೈಡ್ಸ್. ಸೊ ಏನಾಗುತ್ತೆ? ಮಾಡ್ಯುಲಸ್ ಆಫ್ B equals ಮಾಡ್ಯುಲಸ್ ಆಫ್ A into ಮಾಡ್ಯುಲಸ್ ಆಫ್ Q ಆಗುತ್ತೆ. ಕರೆಕ್ಟಾ? ಸರಿನಾ ಇದು? So yes sir. Can I straight away say that modulus of B is greater than or equal to modulus of A? ಯಾವ್ದು ಹೇಳ್ತೀರಾ ಹೇಗೆ ಅಂತ? modulus of B greater than or equal to modulus of A ಅಂತ ಹೇಳ್ಬೋದಾ? ಹೇಳ್ಬೋದು, ಯಾಕೆ? ಹೇಳಿ. ಫಸ್ಟ್ ಆಫ್ ಆಲ್ B is non-zero. ಓಕೆನಾ? ಅದ್ ನೆನ್ಪಿಟ್ಕೊಳ್ಳಿ. ಸೊ ಮಾಡ್ಯುಲಸ್ ತಗೊಂಡಾಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮಾಡ್ಯುಲಸ್ ಆಫ್ Q? positive integer. ಅಂದ್ರೆ ಗ್ರೇಟರ್ ದನ್ ಈಕ್ವಲ್ ಟು 1 ಅಂತ ಹೇಳ್ಬೋದಾ? ಅಂದ್ರೆ 0 ಆಗ್ತಿದೆಯಾ Q? 0 ಆಗಲ್ಲ ಸರ್. ಯಾಕೆ? ಇಂಟಿಜರ್ಸ್, ಪಾಸಿಟಿವ್ ಇಂಟಿಜರ್ಸ್ ಅಂಡ್ ನೆಗೆಟಿವ್ ಇಂಟಿಜರ್ಸ್ ಅಂದ್ರೆ 1 ಇಲ್ಲ, ಮಾಡ್ಯುಲಸ್ 0 ಕೂಡ ಆಗ್ಬೋದಲ್ವಾ? ಬಟ್ ಇಲ್ಲಿ ನೋಡಿ, ಇಲ್ಲಿ Q0 ಆದ್ರೆ B0 ಆಗುತ್ತೆ. Q0 ಆದ್ರೆ B0 ಆಗುತ್ತೆ. ಸೊ ಹಾಗಾಗಿ Q0 ಆಗಕ್ಕೆ ಚಾನ್ಸ್ ಇಲ್ಲ. ಓಕೆನಾ? ಸೊ Q0 ಆಗಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ಮಾಡ್ಯುಲಸ್ ಆಫ್ Q ಏನಾಗುತ್ತೆ? ಗ್ರೇಟರ್ ದನ್ ಈಕ್ವಲ್ ಟು 1 ಆಗುತ್ತೆ. ಅಂಡ್ ಮಾಡ್ಯುಲಸ್ ಆಫ್ Q ಗ್ರೇಟರ್ ದನ್ ಈಕ್ವಲ್ ಟು 1 ಅಂದ್ರೆ ಆಟೋಮ್ಯಾಟಿಕಲಿ ಮಾಡ್ಯುಲಸ್ ಆಫ್ B ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ A ಆಗುತ್ತೆ. ಅಂಡ್ ದಟ್ written in the other way around will give us modulus of A less than or equal to modulus of B. ಓಕೆನಾ? ನೋಡ್ಕೊಳ್ಳಿ ಒಂದ್ಸಲ ಪ್ರೂಫ್ ನ ನೋಡಿ, ಹೇಳಿ ಅರ್ಥ ಆಯ್ತಾ ಅಂತ. ಅಥವಾ ಏನಾದ್ರು ಅರ್ಥ ಆಗದೆ ಇರೋದೇನಾದ್ರು ಇದ್ರೆ ಹೇಳಿ. ಅರ್ಥ ಆಯ್ತಾ ಎಲ್ಲರಿಗೂ? ಹಲೋ, ಎಸ್ ಸರ್.
ಓಕೆ ಸರಿ. ಸೊ ಇನ್ಮೇಲೆ ನಾನು ಒಬ್ರು ರೆಸ್ಪಾಂಡ್ ಮಾಡಿದ್ರು ಅದನ್ನೇ ಎಲ್ಲಾ ರೆಸ್ಪಾನ್ಸ್ ಅಂತ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನೀವುಗಳು ಸೈಲೆಂಟ್ ಆಗಿದ್ರೆ ನಾ ಏನ್ ಮಾಡ್ಲಿ? ಸರ್ Fine. ಇದು ಹಾ ಹೇಳಮ್ಮ. ಮಾಡ್ ಬಿ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಮಾಡಿ ಅದು ಇನ್ನೊಂದ್ಸರಿ ಹೇಳಿ ಸರ್. ಓಕೆ ಮ್ಯಾಮ್ ಓಕೆ. ಸೊ ಇಲ್ಲಿ ವರ್ಕಿಂಗ್ ಕಾಲಮ್ ಅಂತ ತೋರಿಸ್ತೀನಿ ನೋಡಿ. ಮಾಡ್ಯುಲಸ್ ಆಫ್ ಬಿ ನಮ್ಗೆ ಅಂತ ಬಂದಿದೆ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಕ್ಯೂ ಅಂತ ಇದೆ ಅಲ್ವಾ? ಇಲ್ಲಿ ಮಾಡ್ಯುಲಸ್ ಆಫ್ ಕ್ಯೂ ಏನಾಗಿದೆ? ಆಸ್ ವಿ ನೋ ಹಿಯರ್ ಇಟ್ ಇಸ್ ಗ್ರೇಟರ್ ದಾನ್ ಈಕ್ವಲ್ ಟು 1. ಸೊ ನಾನು ಆ ಮಾಡ್ಯುಲಸ್ ಆಫ್ ಕ್ಯೂ ನ ಗ್ರೇಟರ್ ದಾನ್ ಈಕ್ವಲ್ ಟು 1 ಅಂತ ಬರೆಯಕ್ಕೆ ಹೋದ್ರೆ ಇದೇನಾಗುತ್ತೆ? ಮಾಡ್ಯುಲಸ್ ಆಫ್ ಎ ಇಂಟು 1 ಅಂತ ಬರುತ್ತೆ ಎಕ್ಸ್ಪ್ರೆಷನ್. ಸೊ ಇದನ್ನ ರಿರೈಟ್ ಮಾಡಕ್ ಹೋದ್ರೆ ಏನಾಗುತ್ತೆ? ಮಾಡ್ಯುಲಸ್ ಆಫ್ ಬಿ ಇಸ್ ಇಲ್ಲಿ ಏನ್ ಸಿಂಬಲ್ ಇದೆ? ಗ್ರೇಟರ್ ದಾನ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಅಂತ ಬರುತ್ತೆ. ಸೊ ಇಲ್ಲಿಗೆ ನಿಮಗೆ ಮಾಡ್ಯುಲಸ್ ಆಫ್ ಬಿ ಗ್ರೇಟರ್ ದಾನ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ. ಓಕೆನಾ? ಎಸ್ ಸರ್. ಓಕೆ ಸರಿ. ಸೊ ಇಷ್ಟು ನಮ್ಮ 7th ರಿಸಲ್ಟ್. ಆಕ್ಚುಲಿ ನಾನು ಆರ್ಡರ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಿಮ್ಗೆ ಗಮನಿಸಿದ್ರೆ. ಈಗ 8th ರಿಸಲ್ಟ್ಗೆ ಹೋಗಕ್ ಮುಂಚೆ 8th ರಿಸಲ್ಟ್ಗೆ ಆಕ್ಚುಲಿ ಅದು ಡೈರೆಕ್ಟ್ ಆಗಿ ಬರಲ್ಲ. 8th ರಿಸಲ್ಟ್ ಅದರ ಹಿಂದಿನ ಭಾಗವಾಗಿ ಮತ್ತೊಂದು ರಿಸಲ್ಟ್ ಇದೆ. ಯಾವ್ದು ಹೇಳ್ತೀರಾ? ಈ 8 ರಿಸಲ್ಟ್ಸ್ ಅಲ್ಲಿ 8th ರಿಸಲ್ಟ್ ಯಾವ ರಿಸಲ್ಟ್ಗೆ ಈಕ್ವಲೆಂಟ್ ಕಾಣುತ್ತೆ ಅಂತ? ಯಾವ ರಿಸಲ್ಟ್ ಎಕ್ಸ್ಟೆನ್ಷನ್ ಕಾಣುತ್ತೆ ಅಂತ? ಎಸ್, ಎಲ್ಲಾ ರಿಸಲ್ಟ್ಸ್ ನಿಮ್ಗೆ ಕಾಣುತ್ತಲ್ಲ ಸ್ಕ್ರೀನ್ ಶೋ ತೋರಿಸ್ತಾ ಇದ್ದೇನೆ. ಅದು ನೋಡಾದ್ರೂ ಹೇಳ್ಬೇಕು ನೀವು. ಕ್ವಿಕ್ ಆಗಿ ಐ ವಾಂಟ್ ಆನ್ಸರ್ಸ್. 7-1. 7th one, sir. 7th ಒನ್ ಯಾಕೆ 7th ಒನ್ಗೆ ಎಕ್ಸ್ಟೆನ್ಷನ್ ಕಾಣುತ್ತೆ ಈ ರಿಸಲ್ಟ್? ವೆರಿ ಗುಡ್. ಬೈತವೆ ಯಾಕೆ 7th ಒನ್ ಇದೆ ಅಲ್ವಾ ನಮ್ 7th ರಿಸಲ್ಟ್? ನಿಮಗೆ ಕಾಣ್ಲಿ ಅಂತ ಇದನ್ನ ಮತ್ತೆ ಹಾಗೆ ಕಾಪಿ ಮಾಡಿ ತೋರಿಸ್ತೀನಿ. ಇದು ಕಂಪೇರ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ. ಸೊ 7th ರಿಸಲ್ಟ್ ಇದು, 8th ರಿಸಲ್ಟ್ ಇದು. ಏನ್ ಸಿಮಿಲಾರಿಟಿ 7th ಮತ್ತೆ 8th ರಿಸಲ್ಟ್ಗೆ? ಏನ್ ಸಿಮಿಲಾರಿಟಿ ಇದೆ? 7th ರಿಸಲ್ಟ್ ಏನ್ ಹೇಳುತ್ತೆ? ಇಫ್ ಎ ಡಿವೈಡ್ಸ್ ಬಿ ಅಂಡ್ ಎ ಡಿವೈಡ್ಸ್ ಸಿ ದೆನ್ ಎ ಡಿವೈಡ್ಸ್ ಬಿ ಎಕ್ಸ್ ಪ್ಲಸ್ ಸಿ ವೈ. ಇದ್ರ ಅರ್ಥ ಏನು ಅಂತ ಹೇಳ್ತೀರಾ ಫಸ್ಟ್, ನಂತರ 8th ರಿಸಲ್ಟ್ ಬರೋಣ ಎಕ್ಸಾಂಪಲ್ ಮೂಲಕ. ಫಾರ್ ಎಕ್ಸಾಂಪಲ್ 3 ಡಿವೈಡ್ಸ್ 9 ಅಂತ ಹೇಳ್ಬೋದಾ? ಅಂಡ್ ಸೇ 3 ಡಿವೈಡ್ಸ್ 15. ಕರೆಕ್ಟಾ? ಸೊ 3 ಡಿವೈಡ್ಸ್ 9, 3 ಡಿವೈಡ್ಸ್ 15 ಆದ್ರೆ ಕ್ಯಾನ್ ಐ ಸೇ ದಟ್ 3 ಡಿವೈಡ್ಸ್ 9 into any number, say x. ಆಗತ್ತಾ? 3 ಡಿವೈಡ್ಸ್ 9 ಆದ್ಮೇಲೆ 3 9 ನ ಯಾವುದೇ ಮಲ್ಟಿಪಲ್ ಡಿವೈಡ್ ಮಾಡುತ್ತಾ? Yes, sir. ಎಸ್. ಓಕೆ. ಇದೇ ರೀತಿಯಲ್ಲಿ 3 ಡಿವೈಡ್ಸ್ 15 ಆದ್ರೆ 3 does it divide any multiple of 15? ಅದನ್ನ 15y ಅಂತ ಬರೀಬೋದಾ? Yes, sir. Yes. ಈಗ 3 divides some number and 3 divides another number. Okay, so ಆತರ ಇದ್ದಾಗ can I say that 3 divides the sum of these two? ಇದಾಗತ್ತಾ ಜನರಲಿ? ಯೋಚನೆ ಮಾಡಿ ಹೇಳಿ. ಯಾವ್ದಾದ್ರು ನಾವು ಒಂದ್ ನಂಬರು ಎರಡು ಬೇರೆ ಬೇರೆ ನಂಬರ್ಗಳನ್ನ ಡಿವೈಡ್ ಮಾಡ್ತಿದ್ದಾಗ ಅವೆರಡನ್ನ ಆ ಎರಡು ನಂಬರ್ಗಳನ್ನ ಆಡ್ ಮಾಡಿದಾಗ ಈ ನಂಬರ್ ಡಿವೈಡ್ ಮಾಡ್ತಾ ಅದನ್ನ ಎಸ್ ಸರ್ ಆಗುತ್ತೆ. ಆಗತ್ತಾ? ಆಗತ್ತೆ ಅನ್ಸುತ್ತಾ? ಆಗತ್ತೆ ಅನ್ಸುತ್ತೆ ಅಂದ್ರೆ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟ್ರೈಯಿಂಗ್ ಟು ಪ್ರೂವ್ ಅಂತ. ಸೊ ಇದನ್ನ ನಮ್ಮ ಮ್ಯಾಥಮೆಟಿಕ್ಸ್ ಭಾಷೆಯಲ್ಲಿ ಈ ಎಕ್ಸ್ಪ್ರೆಷನ್ಗೆ ಒಂದು ಸ್ಪೆಸಿಫಿಕ್ ಹೆಸರಿದೆ ಅಥವಾ ಸ್ಪೆಷಲ್ ಹೆಸರಿದೆ. ದಟ್ ನೇಮ್ ಇಸ್ ಲೀನಿಯರ್ ಕಾಂಬಿನೇಷನ್. ಕೇಳಿದಿರಾ ಈ ಪದನ? ಕೇಳಿದಿರಾ? ಅಲ್ಲ, ಕೇಳಿದಿರಾ ಗೊತ್ತು. ಎಲ್ಲಿ ಕೇಳಿದಿರಾ? ನೀವು ಕ್ಲಾಸ್ಗೆ ಅಟೆಂಡ್ ಆಗಿದ್ರೆ ಕೇಳಿರ್ತೀರಾ. ಲೀನಿಯರ್ ಕಾಂಬಿನೇಷನ್ ಪದ ಎಲ್ಲಿ ಕೇಳಿದಿರಾ? ಕ್ವಿಕ್ ಆಗ್ಬೇಕು ನನಗೆ ಆನ್ಸರ್ಸ್.
ವೆಕ್ಟರ್ ಸ್ಪೇಸ್. ವೆಕ್ಟರ್ ಸ್ಪೇಸಸ್, ವೆರಿ ಗುಡ್. ವೆಕ್ಟರ್ ಸ್ಪೇಸಸ್ ಅಲ್ಲಿ ನಿಮ್ಗೆ ನೆನಪಿದ್ರೆ V1, V2, V3 ಅಥವಾ ಮೂರು ಜನರಲ್ ಆಗಿ ಮೂರು ವೆಕ್ಟರ್ಸ್ ಇದ್ರೆ ಅವುಗಳ ಕಾಂಬಿನೇಷನ್ ಏನಂತ ಬರಿತೀವಿ? C1V1 plus C2V2 plus C3V3 ಅಂತ ಬರೀತಿದ್ರಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಎ ಲೀನಿಯರ್ ಕಾಂಬಿನೇಷನ್. ಸ್ಪ್ಯಾನ್ ಮಾಡುತ್ತೆ ಅಂತ ಹೇಳಕ್ ಹೋದಾಗ ಇದ್ರೆ ನಾವು ಬರಿತಾ ಇದ್ವಿ ಲೀನಿಯರ್ ಕಾಂಬಿನೇಷನ್ ಆಗಿ. ಕರೆಕ್ಟಾ? ಅದೇ ಲೀನಿಯರ್ ಕಾಂಬಿನೇಷನ್ ಬಗ್ಗೆ ನಾವಿಲ್ಲಿ ಮಾತಾಡ್ತಿದೀವಿ. ನೋಡಿ, ಎ ಅನ್ನೋದು ಬಿ ಇಂಟು ಬಿ ನ ಡಿವೈಡ್ ಮಾಡುತ್ತೆ, ಎ ಅನ್ನೋದು ಸಿ ನ ಡಿವೈಡ್ ಮಾಡುತ್ತೆ ಅಂದ್ರೆ ಎ ಅನ್ನೋದು ಬಿ ಮತ್ತೆ ಸಿ ಯ ಲೀನಿಯರ್ ಕಾಂಬಿನೇಷನ್ ಡಿವೈಡ್ ಮಾಡುತ್ತೆ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಲೀನಿಯರ್ ಕಾಂಬಿನೇಷನ್? ಮಲ್ಟಿಪ್ಲೈ ಬಿ ವಿತ್ ಎನಿ ಎಕ್ಸ್ ಅಂಡ್ ಮಲ್ಟಿಪ್ಲೈ ಸಿ ವಿತ್ ಎನಿ ವೈ. ಮಲ್ಟಿಪ್ಲೈ ಮಾಡಿದಾಗ ಸಿಗೋದೆ a linear combination of B and C. ಯಾಕೆ ಲೀನಿಯರ್ ಕಾಂಬಿನೇಷನ್ ಅಂತ ಕರಿತೀವಿ ನಾವು ಅಂದ್ರೆ, ಇಲ್ಲಿ ಎಕ್ಸ್ ಮತ್ತೆ ವೈ ಗೆ ಐ ಕ್ಯಾನ್ ಗಿವ್ ದೆಮ್ ಎನಿ ಇಂಟಿಗ್ರಲ್ ವ್ಯಾಲ್ಯೂಸ್, ಇಂಟಿಜರ್ ವ್ಯಾಲ್ಯೂಸ್ ಕೊಟ್ಟಾಗ ನೀವು ಏನ್ ವ್ಯಾಲ್ಯೂಸ್ ಕೊಟ್ಟರು ಕೂಡ ಈ ಕಾಂಬಿನೇಷನ್ ನ ಎ ಡಿವೈಡ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಬಿ ಎಕ್ಸ್ ಪ್ಲಸ್ ಸಿ ವೈ ಇಸ್ ಕಾಲ್ಡ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಬಿ ಅಂಡ್ ಸಿ ಬಿಕಾಸ್ ಇಟ್ ಗಿವ್ಸ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಬಿ ಅಂಡ್ ಸಿ. ಓಕೆನಾ? ಸೊ ಇದನ್ನ ನಾವು ಹಿಂದೆ ಪ್ರೂವ್ ಮಾಡಿದ್ವಿ ಹಿಂದಿನ ಕ್ಲಾಸ್ ನಲ್ಲಿ. ಇದರ ಜನರಲ್ ವರ್ಷನ್ ಇದು ಅಂತ ಹೇಳ್ತೀನಿ. ಯಾಕೆ ಜನರಲ್ ವರ್ಷನ್? ಈಗ ಇದೇ ಲಾಜಿಕ್ ಪ್ರಕಾರ ಇಫ್ ಎ ಡಿವೈಡ್ಸ್ ಬಿ, ಎ ಡಿವೈಡ್ಸ್ ಸಿ ಅಂಡ್ ಎ ಡಿವೈಡ್ಸ್ ಡಿ ಆದ್ರೆ ಏನಾಗ್ಬೇಕು? ಎ ಡಿವೈಡ್ಸ್, ಹೇಳಿ, ಎನಿ ಗೆಸಸ್? ಎರಡು ನಂಬರ್ ಡಿವೈಡ್ ಮಾಡಿದ್ರೆ ಅವೆರಡರ ಕಾಂಬಿನೇಷನ್ ಡಿವೈಡ್ ಮಾಡ್ತೀಯ ಅಂತ ಹೇಳ್ತೀವಿ. ಮೂರ್ ನಂಬರ್ಗಳಿದ್ರೆ ಆ ಮೂರು ನಂಬರ್ಗಳ ಕಾಂಬಿನೇಷನ್ ಡಿವೈಡ್ ಮಾಡ್ತಾ ಸಿ ವೈ ಪ್ಲಸ್ ಬಿ ಝೆಡ್. ಸರಿನಾ? ಬರಿಬೋದಾ ಇದೇ ಲಾಜಿಕ್ ಪ್ರಕಾರ? ಸರಿನಾ? ಅರ್ಥ ಆಗ್ತಿದ್ಯಾ ಈ ಎಕ್ಸ್ಪ್ರೆಷನ್? ಸೇಮ್ ನಂಬರು ಮೂರ್ ಇಂಟೀಜರ್ಸ್ ನ ಡಿವೈಡ್ ಮಾಡುತ್ತೆ ಅಂದ್ರೆ ಬರೀ ಆ ಇಂಟೀಜರ್ಸ್ ಅಷ್ಟೇ ಡಿವೈಡ್ ಮಾಡಿದ್ರೆ ಆ ಪ್ರತಿಯೊಂದು ಇಂಟೀಜರ್ಗೂ ಒಂದೊಂದು ಇಂಟೀಜರ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ಡಿವೈಡ್ ಮಾಡುತ್ತೆ. ಕರೆಕ್ಟಾ? ಸೊ ಇಸ್ ದಿಸ್ ಅ ಜನರಲ್ ವರ್ಷನ್ ಆಫ್ ದಿಸ್? ಕಾಣಿಸ್ತಿದೆಯಾ ಜನರಲ್ ಆಗಿದ್ದು? ಹಾ, ಇವತ್ತು ಯಾಕೋ ವಾಯ್ಸ್ ಇಲ್ಲ, ಸುಮಾರು ಸೈಲೆಂಟ್ ಆಗಿದೆ ಕ್ಲಾಸ್. ಅಟ್ಲೀಸ್ಟ್ ಒಂದ್ 3-4 ಜನ ಹಾ ಹೂ ಅಂತಿದ್ರಿ. ಇವತ್ತು ಊಟ ಜಾಸ್ತಿ ಆಯ್ತಾ ಅಂತ ಎಲ್ಲಾರ್ಗು? ಹಾ, ಓಕೆ. ಹೋಪ್ಫುಲಿ ಬೇಗ ಜೀರ್ಣಿಸ್ಕೊಂಡ್ರೆ ಮುಂದಕ್ಕೆ ಹೋಗಕ್ ಅನುಕೂಲ ಆಗತ್ತೆ. ಓಕೆ, ಸರಿ. ಸೊ 3 ಇಂಟೀಜರ್ಸ್ ತಗೊಂಡು ಕೂಡ ಈ ರಿಸಲ್ಟ್ ವರ್ಕ್ ಆಗುತ್ತೆ. 3 ಅಲ್ಲ 4 ತಗೊಂಡು ವರ್ಕ್ ಆಗತ್ತಾ? 4 ಅಂದ್ರೆ ಏನ್ ತಗೋಬೇಕು? ಎ ಡಿವೈಡ್ಸ್ ಬಿ, ಎ ಡಿವೈಡ್ಸ್ ಸಿ, ಎ ಡಿವೈಡ್ಸ್ ಡಿ ಅಂಡ್ ಎ ಡಿವೈಡ್ಸ್ ಸಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗೇನಾಗ್ಬೇಕು? ಎ ಶುಡ್ ಡಿವೈಡ್ ಅ ಕಾಂಬಿನೇಷನ್ ಆಫ್ ಸಿ, ಬಿ, ಸಿ, ಡಿ ಅಂಡ್ ಇ. ಹೀಗೆ 1, 2, 3, 4 ಎಲಿಮೆಂಟ್ಸ್ ಆತರ ತಗೊಳ್ಳೋದ್ರ ಬದಲು ಜನರಲ್ ಆಗಿ n ಎಲಿಮೆಂಟ್ಸ್ ತಗೊಂಡ್ರೆ, ಯಾವ್ದು n ಎಲಿಮೆಂಟ್ಸ್ ಅಂದ್ರೆ, ಸಪೋಸ್ ಎ ಡಿವೈಡ್ಸ್ ಬಿ1, ಎ ಡಿವೈಡ್ಸ್ ಬಿ2, ಎ ಡಿವೈಡ್ಸ್ ಬಿ3, ಹಾಗೆ ಹೋಗ್ತಾ 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 ಜನರಲ್ ಆಗಿ ಸಪೋಸ್ ಎ ಡಿವೈಡ್ಸ್ ಬಿ ಎನ್ ಅಂದ್ರೆ n ನಂಬರ್ ಆಫ್ ಇಂಟೀಜರ್ಸ್ ಎ ಡಿವೈಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮಾಡಿದ್ರೆ ಏನಾಗ್ಬೇಕು? ನಮ್ಮ ಈ ರಿಸಲ್ಟ್ ಪ್ರಕಾರ ಎ ಮಸ್ಟ್ ಆಲ್ಸೋ ಡಿವೈಡ್ ದ ಕಾಂಬಿನೇಷನ್ ಆಫ್ ಆಲ್ ದೀಸ್ ವೆಕ್ಟರ್ಸ್. ಲೀನಿಯರ್ ಕಾಂಬಿನೇಷನ್. ಗುಡ್. ಸೊ ಲೀನಿಯರ್ ಕಾಂಬಿನೇಷನ್ ಏನಂತ ಬರೆಯೋದು? ಇಲ್ಲಿ ನಾನು ಎಕ್ಸ್ ವೈ ಝೆಡ್ ಅಂತ ಬರೆಯಕ್ ಹೋದ್ರೆ ಆಲ್ಫಾಬೆಟ್ ಮುಗ್ದೋಗತ್ವೆ. ಅದಕ್ಕೆ ನಾವೇನಂತ ಬರಿತೀವಿ ಇದನ್ನ? b1 x1 plus b2 x2 plus b3 x3 and so on plus bn xn ಅಂತ ಬರಿತೀವಿ. ಇದನ್ನ ನಾವು ಆಗತ್ತೆ ಅಂತಾನೆ ಪ್ರೂವ್ ಮಾಡ್ಬೇಕಾದ್ರು ನಮ್ಮ ಈ ಎಕ್ಸ್ಪ್ರೆಷನ್ ಅಲ್ಲಿ. ನೋಡಿ, ಎ ಡಿವೈಡ್ಸ್ ಬಿ ಐ ಅಂದ್ರೇನು? ಎ ಡಿವೈಡ್ಸ್ ಬಿ1, ಎ ಡಿವೈಡ್ಸ್ ಬಿ2, ಎ ಡಿವೈಡ್ಸ್ ಬಿ3 ಎಕ್ಸೆಟ್ರಾ, ಎ ಡಿವೈಡ್ಸ್ bn ಅಂತ. ಓಕೆ, ಈ ತರ ಕೊಟ್ಟಿದ್ದಾಗ ನಾವು ಪ್ರೂವ್ ಮಾಡ್ಬೇಕಾದ್ರು ಎ ಆಲ್ಸೋ ಡಿವೈಡ್ಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ಆಲ್ ದೀಸ್ ಬಿ ಐಸ್ ಅಂತ ನಾವು ಪ್ರೂವ್ ಮಾಡ್ಬೇಕು. ಓಕೆ,
ಹೀಗೆ ಪ್ರೂವ್ ಮಾಡ್ಬೇಕಂದ್ರೆ ಯಾವ್ದು ಹೇಳ್ತೀರಾ ಹೇಗೆ ಪ್ರೂವ್ ಮಾಡೋದು ಹೇಗೆ ಮುಂದಕ್ಕೆ ಹೋಗೋದು ಅಂತ. ಸೊ ಒಂದ್ ನಿಮಿಷ, ಅದಕ್ಕೂ ಮುಂಚೆ ಈ ಪಾರ್ಟ್ ನಾನು ತೆಗೆದ್ಬಿಡ್ತೀನಿ. ಒಂದು ಪರ್ಟಿಕ್ಯುಲರ್ ಕೇಸ್ ಆಗೋಗುತ್ತೆ ಈಗ ಇದು, ಅಂಡ್ ಇದನ್ನು ತೆಗಿತೀನಿ. ಓಕೆ, ಈಗ ಹೇಳಿ ಯಾರಾದ್ರು ಹೇಗೆ ಪ್ರೂವ್ ಮಾಡೋದು ಅಂತ. Anyone who can tell me how to prove this? It once again simply depends on the meaning of A divides B. A divides B ಅಂತ ಬರೆಯೋದರ ಅರ್ಥ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದರ ಪ್ರೂಫ್. ಅಂಡ್ ಇದನ್ನ ತೆಗೆದ್ಬಿಡ್ತೀನಿ, ಯಾಕಂದ್ರೆ ಇದನ್ನ ನಾವು ಪ್ರೂವ್ ಮಾಡಬೇಕು ಜನರಲ್ ಆಗಿ. ಒಂದು ನಿಮಿಷ, ಸಾರಿ. ಹೇಳ್ತೀರಾ? ಸೊ ಈಗ ನಮ್ಗೆ ಕೊಟ್ಟಿರೋದು ಇಫ್ ಎ ಡಿವೈಡ್ಸ್ ಬಿ ಐ ಅಂತ ಕೊಡ್ತಾರೆ. ಸೊ ಅದನ್ನ ನಾವು ಲೆಟ್ ಅಂತ ಶುರು ಮಾಡ್ಕೊಳ್ತೀವಿ. ಲೆಟ್ ಎ ಡಿವೈಡ್ಸ್ B1 B2 ಎಕ್ಸೆಟ್ರಾ BN ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ಇದನ್ನ ಅಸ್ಯೂಮ್ ಮಾಡಿದ್ರೆ ವಾಟ್ ಡಸ್ ಇಟ್ ಮೀನ್ ಬೈ ಅಸ್ಯೂಮಿಂಗ್ ದಟ್ ಎ ಡಿವೈಡ್ಸ್ ಆಲ್ ದಿಸ್ ಥಿಂಗ್ಸ್? ಹೇಳಿ. B1 is equal to A into Q1. B2 is equal to A into Simply Q2. is equal to B6. Okay, so B1 equals A into Q1, B2 equals A into Q2, alva, and so on. And ಬರೀಬಹುದು ಜನರಲ್ ಆಗಿ Bn equals A into Qn ಅಂತ ಬರೀಬಹುದು. ಅಂಡ್ ತುಂಬಾ ಮುಖ್ಯವಾಗಿ ಫಾರ್ Q1 and Q2 positive integers belongs to. ಪಾಸಿಟಿವ್ No, sir. Any integers. any integers Q1 Q2 Q3 etc Qn belonging to Z ಅಂದ್ರೆ ಸಾಕು, ಪಾಸಿಟಿವ್ ಆಗಿರೋ ಅಗತ್ಯ ಏನಿಲ್ಲ. ಓಕೆ, ಹಾ ಹೇಳಿ ನೆಕ್ಸ್ಟ್ ಏನು ನೆನ್ಪಿಟ್ಕೊಳ್ಳಿ. ನಮ್ಗೆ ಏನ್ ಬರ್ಬೇಕು ಅಂತ ರಿಸಲ್ಟ್ ಕೊನೆಗೆ ಏನ್ ಬರ್ಬೇಕು? ಅಲ್ಟಿಮೇಟ್ಲಿ ವಿ ಶುಡ್ ಹ್ಯಾವ್ A dividing B1 x1 plus B2 x2 and so on plus Bn xn. ನಮ್ಗೆ ಇದು ಬರ್ಬೇಕಾಗದು ರಿಸಲ್ಟ್. ಓಕೆ, ಸೊ ಇದು ಬರ್ಬೇಕಂದ್ರೆ ನಾ ಏನ್ ಮಾಡ್ತೀನಿ, ಅಲ್ಲಿ ಕನ್ಸಿಡರ್ B1 x1 plus B2 x2 plus so on plus Bn xn. ಏನಾಗತ್ತೆ ಇದು? What is B1 x1? According to the previous line, this simply AQ1 into x1 plus B2 x2 ಏನಾಗುತ್ತೆ? AQ2. ಆಮೇಲೆ ಬರೆಯುವಾಗ ಆತರದಲ್ಲಿ A1 Q1 x1 plus A2 Q2 x2 ಅಂತೆಲ್ಲ ಬರೆಯಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇರೋದು A ಕಾಮನ್, ಚೇಂಜ್ ಆಗ್ತಿಲ್ಲ, ಮಿಕ್ಕಿದ್ರೆ ಚೇಂಜ್ ಆಗ್ತಿದೆ. ಸೊ AQ3 x3 and so on plus A Qn x. into xn. ಮುಂದಕ್ಕೆ what will this be? A into A common. Q1 x1 plus Q2 x2 plus Q3 x3 and so on plus Qn xn. ಮುಂದಿನ ಕಥೆ ಹೇಳ್ತೀರಾ? A ಹೇಳಿ. into Q. A into Q, A into Q. where what have we chosen Q as? Q ಏನ್ ತಗೊಂಡಿದೀವಿ? Q1 x1 plus Q2 x2 plus so on Qn xn. Good. Q1 x1 plus Q2 x2 and so on plus Qn xn. What are these? What is this basically? This is nothing but an integer. Yes. ಯಾರ್ದೋ ಮಾಡಿ ಟಿವಿ ಹಾಕೊಂಡಿದ್ದೀರಾ, ಟಿವಿ ಆಫ್ ಮಾಡಿ ಅಥವಾ ನೀವು ಮ್ಯೂಟ್ ಆಗಿ. So effectively what have we got now?
b1 x1 plus b2 x2 and so on plus bn xn equals a into q. And what does this mean? This implies that a ಈಗ ಏನಂತ ಬಂದಿದೆ, ಯಾವುದೋ ಒಂದು ನಂಬರ್ that is equal to a into some integer ಅಂತ ಬಂದಿದೆ ಅಂದ್ರೆ that implies a divides b1 x1 plus b2 x2 and so on plus bn xn ಅಂತ ಅರ್ಥ ಆಯ್ತಾ? So this obviously completes proving the result. ಯಾಕಂದ್ರೆ ನಮ್ಗೆ ಅಲ್ಟಿಮೇಟ್ಲಿ ಅದೇನೋ ಬೇಕಾಗಿದ್ದು a divides b1 x1 plus b2 x2 plus so on plus bn x ಅಂತ ಬರಬೇಕಿತ್ತು, ಬಂದಿದೆ. That completes proving the result. And in fact that completes proving all the results. 8 ರಿಸಲ್ಟ್ ಗಳನ್ನ ಪ್ರೂವ್ ಮಾಡೋದು ಕಂಪ್ಲೀಟ್ ಆಗುತ್ತೆ. ನೋಡಿ ಎಲ್ಲ ಆಯ್ತಲ್ವಾ? ಯಾವ್ದಾದ್ರು ಬಿಟ್ಟಿದೀವಾ? Yes or no? No, sir. Okay. Sorry. So this is how you will have to prove each of these results. Exam point of view na ಮತ್ತೆ ಹೇಳ್ತೀನಿ, ಪ್ರತಿಯೊಂದು ರಿಸಲ್ಟ್ ಅನ್ನು ಕೇಳೋದಿಲ್ಲ. ಓಕೆನಾ? ಸೊ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ರಿಸಲ್ಟ್ ಮಾತ್ರ ಕೇಳೋ ಚಾನ್ಸ್ ಇರುತ್ತೆ. ಸೊ ಅದರ ಪ್ರಕಾರ ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇಷ್ಟು ಹೇಳ್ತಾ ಈಗ ನೆಕ್ಸ್ಟ್ ಒಂದು ಡೆಫಿನಿಷನ್ ಇಂದ ಶುರು ಮಾಡೋಣ. ಇನ್ಫ್ಯಾಕ್ಟ್ ನೆಕ್ಸ್ಟ್ ಡೆಫಿನಿಷನ್ ಆಕ್ಚುಲಿ ನಮ್ಮ ಹೆಡಿಂಗ್ ಏನಿದೆಯೋ ಅದಕ್ಕೆ ರಿಲೆವೆಂಟ್ ಆಗಿರುವಂತ ಡೆಫಿನಿಷನ್, ಅದಕ್ಕೆ ಸಂಬಂಧಪಟ್ಟಂತ ಡೆಫಿನಿಷನ್. ಈ ಸೆಕ್ಷನ್ ಹೆಡಿಂಗ್ ಏನು ಇಲ್ಲ ಹೇಳೋ ಹಾಗೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಲ್ವಾ? ಸೊ ವಿ ಗೋಯಿಂಗ್ ಟು ಡಿಫೈನ್ that formally now. So ಏನು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದ್ರೆ ಏನು ಅದಕ್ಕಿಂತ ಫಾರ್ಮಲ್ ಆಗಿ ನಾವು ಡೆಫಿನಿಷನ್ ಕೊಟ್ಟು ಅದರ ನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ವಾಸಿ ಅನ್ಸುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಕ್ವಿಕ್ಲಿ copy and paste the definition that I've already typed in another class. ಅದನ್ನ ಮಾಡಿ ಆ ಡೆಫಿನಿಷನ್ ನಿಮ್ಗೆ ತೋರಿಸ್ಕೊಡ್ತೇನೆ. ಅದನ್ನ ನೋಡಿ ನೀವೇ ಒಂದ್ಸಲ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಇಂಟರ್ಪ್ರೇಟ್ ಮಾಡಿ ಅದೇನು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ರೆ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಗುಡ್ ಅಂತ ಅನ್ಸುತ್ತೆ. ಓಕೆ, ಸೊ ದ ಡೆಫಿನಿಷನ್ ಆಫ್ GCD ಆರ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಇನ್ಫ್ಯಾಕ್ಟ್ ಅದೊಂದು ಹೇಳಲೇಬೇಕು ನಾನು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಹೇಳ್ತಿದ್ದೀನಲ್ಲ, ಅದನ್ನ ನಾನು ಈಗಾಗಲೇ ಹೇಳಿರೋ ಹಾಗೆ GCD ಅಂತ ಕೂಡ ಕರಿತೀವಿ ಶಾರ್ಟ್ ಆಗಿ. ಅಂಡ್ ಇದೇ GCD ಮತ್ತೊಂದು ಹೆಸರಿದೆ, ಯಾವ್ದು ಹೇಳ್ತೀರಾ? ಏನ್ ಹೆಸರು ಅಂತ? HCF. ಕರೆಕ್ಟಾ? ಎರಡು ಸೇಮಾ? ಮೊದಲನೇದಾಗಿ GCD ಮತ್ತೆ HCF ಯಾಕೆ? ಗ್ರೇಟೆಸ್ಟ್ ಹೈಯೆಸ್ಟ್ ಎರಡು ಒಂದೇ ಅರ್ಥ ಬರುತ್ತೆ. ಕಾಮನ್ ಎರಡು ಸೇಮ್. ಡಿವೈಸರ್ ಫ್ಯಾಕ್ಟರ್ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬೈ ದ ವೇ, ಕರೆಕ್ಟಾ? ಸೊ ಫ್ಯಾಕ್ಟರ್ ಮತ್ತೆ ಡಿವೈಸರ್ ಎರಡು ಒಂದೇನಾ? ಎಸ್ ಆರ್ ನೋ? ಎಸ್ ಅಲ್ವಾ? ನಾನು ನಿಮ್ಗೆ ಅದನ್ನೇ ಅಲ್ವಾ ಹೇಳಿದ್ದು ಹಿಂದಿನ ಕ್ಲಾಸ್ ನಲ್ಲಿ, ಫ್ಯಾಕ್ಟರ್ ಡಿವೈಸರ್ ಎರಡು ಒಂದೇ ಅರ್ಥ ಕೊಡುತ್ತೆ ಅಂತ ಹೇಳಿದ್ದೆ. ಸೊ ಅದರ ಬೇಸಿಸ್ ಮೇಲೆ ಇದಕ್ಕೆ ರಿಲೆವೆಂಟ್ ಆಗತ್ತೆ ಅಂತ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳಿದ್ದು ಹಿಂದಿನ ಸೆಷನ್ ಅಲ್ಲಿ. ಸೊ HCF ಅಂದ್ರೂ ಒಂದೇ, GCD ಅಂದ್ರೂ ಒಂದೇ. ಬಟ್ ನಾವು ಬರ್ಟನ್ ರೆಫರ್ ಮಾಡ್ತಿರೋದ್ರಿಂದ ಅಂಡ್ ಸಿಲೆಬಸ್ ಅಲ್ಲಿ ಕೂಡ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಾನೆ ಮೆನ್ಷನ್ ಮಾಡಿರೋದ್ರಿಂದ ಇನ್ ಮುಂದಕ್ಕೆ ನಾನು HCF ಅನ್ನೋ ಪದ ಉಪಯೋಗಿಸೋದೇ ಇಲ್ಲ. ಆಲ್ ಸೆಡ್ ಅಂಡ್ ಡನ್ HCF ಅಂತಾನೆ ನೀವೆಲ್ಲ ನೋಡಿದ್ರು ಕೂಡ ಇಟ್ ಇಸ್ ನಥಿಂಗ್ ಬಟ್ GCD ಅಂತ ನಿಮ್ಗೆ ಗೊತ್ತಿರಲಿ. ಓಕೆನಾ? ಇಷ್ಟು ಹೇಳ್ತಾ ನಮ್ಮ ಸ್ಟೇಟ್ಮೆಂಟ್ ನ ತೋರಿಸ್ತೇನೆ. ದಿಸ್ ಸ್ಟೇಟ್ಮೆಂಟ್ ಪೂರ್ತಿ ಈ 5 ಲೈನ್ ಏನ್ ಕಾಣಿಸ್ತಿದೆಯೋ ನಿಮ್ಗೆ, ಇಷ್ಟು 5 ಲೈನ್ ಸೇರಿ ನಮ್ಗೆ GCD ಡೆಫಿನಿಷನ್ ಆಗಿರುತ್ತೆ. ಸೊ ಯಾರಾದ್ರೂ ಒಂದ್ಸಲ ಓದ್ತೀರಾ ಇದನ್ನ ಜೋರಾಗಿ? ಓದಿದ್ರೆ ನಂತರ ಇದನ್ನ ನಿಮ್ಗೆ ಬಿಟ್ಟು ಮುಂದಕ್ಕೆ ಹೋಗ್ಲಿಕ್ಕೆ ಸರಿ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಚರ್ಚೆನ. ನಾನೇ ಓದ್ಬೇಕಾ? ಸರಿ, ನಾನೇ ಓದ್ತೇನೆ. ಓಕೆ, ಓದ್ರಪ್ಪ ಯಾರಾದ್ರು. Let A and B be given integers with the least one of them non-zero. Then the greatest common divisor of A and B, denoted GCD of A comma B, or A comma B is the positive integer D, satisfying the condition first one, D
A divisible by D and B divisible by D D. divides A, D divides B ಅಂತಾನೆ ಓದಮ್ಮ. D divides A and D Yes, sir. divides B. Second condition, if C divides A and C divides B, then C is less than or equal to D. Okay, good. Thank you. So, ಇದು ನಮ್ಮ actual fundamental definition of GCD. ಸೊ ನೋಡೋದಕ್ಕೆ ಇಷ್ಟುದ ಇದೆ ಡೆಫಿನಿಷನ್, ಬಟ್ ನಿಮ್ಗೆ ಇಂಗ್ಲಿಷ್ ಬೇಸಿಕ್ ಇಂಗ್ಲಿಷ್ ಗೊತ್ತಿದ್ರೆ ಇದರ ಡೆಫಿನಿಷನ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಇಟ್ ಆಲ್ ಡಿಪೆಂಡ್ಸ್ ಆನ್ ದೀಸ್ 3 ವರ್ಡ್ಸ್, ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಓಕೆ, ಸೊ ಇದು ನಮ್ಮ ಡೆಫಿನಿಷನ್ GCD ಇದು. ಸೊ ಟೈಮ್ ಆಗಿರೋದ್ರಿಂದ ಈ ಡೆಫಿನಿಷನ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಸೊ ನೀವು ಒಂದ್ಸಲ ಆ ಡೆಫಿನಿಷನ್ ನೋಡ್ಕೊಂಡು ಅದರ ಬೇಸಿಸ್ ಮೇಲೆ ಒಂದ್ಸಲ ಪೂರ್ತಿ ಥರವಾಗಿ ಅರ್ಥ ಮಾಡ್ಕೋಕ್ ಪ್ರಯತ್ನ ಪಡಿ. ನೆಕ್ಸ್ಟ್ ಕ್ಲಾಸ್ ಇದನ್ನ ಚರ್ಚೆನ ಮುಂದುವರ್ಸೋಣ, ಈ ಡೆಫಿನಿಷನ್ ಅರ್ಥ ಮಾಡ್ಕೊಂಡು. ಓಕೆನಾ? ಇಷ್ಟು ಹೇಳ್ತಾ ಕ್ಲಾಸ್ ಎಂಡ್ ಮಾಡ್ತೀನಿ. ಸೊ ವಿಲ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ಕ್ಲಾಸ್.